ನಮಸ್ಕಾರ. ಇವತ್ತಿನ ವಿಷಯ ನಿಫ್ಟಿ ಸೂಚ್ಯಾಂಕದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಗಮನಿಸಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಬಹಳ ಜನ ಏನು ಯೋಚಿಸ್ತಾರೆ ಅಂತಂದ್ರೆ, ಒಮ್ಮೆ ನಿಫ್ಟಿ 50ಯಲ್ಲಿ 50 ಷೇರುಗಳಿದ್ದಾವೆ, ನಿಫ್ಟಿ ನೆಕ್ಸ್ಟ್ 50ಯಲ್ಲಿ 50 ಷೇರುಗಳಿದ್ದಾವೆ ಅಂತಂದ್ರೆ ಅದು ಪರ್ಮನೆಂಟ್ ಆಗಿ ಅಲ್ಲೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗಾಗೋದಿಲ್ಲ. 6 ತಿಂಗಳಿಗೊಮ್ಮೆ ಒಂದಷ್ಟು ಬದಲಾವಣೆಗಳಾಗ್ತವೆ ಬೇಸ್ಡ್ ಆನ್ ದಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಮತ್ತೆ ಆವಾಗ ನಾವು ನಮ್ಮ ದೃಷ್ಟಿ ಮತ್ತು ಹೂಡಿಕೆಯನ್ನು ಚೇಂಜ್ ಮಾಡಬೇಕಾಗುತ್ತೆ. 6 ತಿಂಗಳಿಗೊಮ್ಮೆ ಆಗ್ಲೇ ಹೇಳಿದಾಗೆ ಬೇಸ್ಡ್ ಆನ್ ದಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮತ್ತು ಬೇರೆ ಇತರ ಕಂಡೀಷನ್ ಅನುಗುಣವಾಗಿ NSE ಅವರು ಡಿಸೈಡ್ ಮಾಡ್ತಾರೆ. ಕೆಲವು ಷೇರುಗಳನ್ನು ನಿಫ್ಟಿ 50 ಸೇರಿಸ್ತಾರೆ, ಕೆಲವುದನ್ನು ಹೊರಗೆ ತೆಗಿತಾರೆ. ಅದೇ ರೀತಿ ನಿಫ್ಟಿ ನೆಕ್ಸ್ಟ್ 50 ಮತ್ತು ಇತರ ಸೂಚ್ಯಾಂಕಗಳು ಮೊದಲ 50 ಕಂಪನಿಗಳು ಬೇಸ್ಡ್ ಆನ್ ದ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅದನ್ನು ಇನ್ಕ್ಲೂಡ್ ಮಾಡ್ತಾರೆ ನಿಫ್ಟಿ 50 ಇಂಡೆಕ್ಸ್. ನಿಮಗೆ ಕುತೂಹಲ ಇರ್ಬೋದು, ಇದೇನು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಒಂದು ಕಂಪನಿಯಲ್ಲಿ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಮತ್ತೆ ಚಲಾವಣೆಯಲ್ಲಿ ಎಷ್ಟಿದೆ. ಅಂದ್ರೆ ಅದನ್ನ ಬಹಳ ಜನ ಓನರ್ಸ್ ಹಾಗೆ ಇಟ್ಕೊಂಡಿರ್ತಾರೆ, ಮಾರೋದಿಲ್ಲ. ಚಲಾವಣೆಯಲ್ಲಿರುವ ಷೇರುಗಳನ್ನು ನಾವು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕರೀತೇವೆ. ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಅಂತಂದ್ರೆ ಟೋಟಲ್ ಮಾರ್ಕೆಟ್ ಕ್ಯಾಪ್ ಮೈನಸ್ ಪ್ರಮೋಟರ್ ಶೇರ್ ಹೋಲ್ಡಿಂಗ್ ಮಾರ್ಕೆಟ್ ಕ್ಯಾಪ್. ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಅನ್ನ ನಾವು ಕನ್ಸಿಡರ್ ಮಾಡ್ತೇವೆ ಕ್ಯಾಲ್ಕುಲೇಷನ್ ಪರ್ಪಸ್ಗೆ. ಯಾಕಂದ್ರೆ ಪ್ರಮೋಟರ್ ಶೇರ್ಸ್ ನ ನಾರ್ಮಲ್ ಆಗಿ ಅವ್ರು ಸೇಲ್ ಮಾಡೋದಿಲ್ಲ, ಅದು ಮಾರುಕಟ್ಟೆಯಲ್ಲಿ ಅವೈಲಬಲ್ ಕೂಡ ಇರೋದಿಲ್ಲ ಬೈಯಿಂಗಿಗೆ ಸೆಲ್ಲಿಂಗಿಗೆ ಆನ್ ಎ ಡೈಲಿ ಬೇಸಿಸ್. ಬೇರೆ ಹೂಡಿಕೆದಾರರು ಉದಾಹರಣೆಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಫ್ರೀ ಆಗಿ ಬೈ ಮಾಡಬಹುದು, ಸೆಲ್ ಮಾಡಬಹುದು ಆನ್ ಎ ಡೈಲಿ ಬೇಸಿಸ್ ಈ ಕಂಪನಿಗಳ ಷೇರುಗಳನ್ನು. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು ಘೋಷಣೆಯನ್ನು ಹೊರಡಿಸಿದ್ದಾರೆ, ಒಂದಷ್ಟು ಚೇಂಜಸ್ ಅನ್ನು ತಂದಿದ್ದಾರೆ ಫ್ರಮ್ 28 ಮಾರ್ಚ್ 2024. NSE ಅವರು ಈ ಕೆಳಕಂಡ ಚೇಂಜಸ್ ಅನ್ನು ಮಾಡಿದ್ದಾರೆ ಅವರ ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ ಮತ್ತು ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಅಲ್ಲಿ. ಮೊದಲನೇದಾಗಿ ನಿಫ್ಟಿ 50ಯಲ್ಲಿ ಆದ ಬದಲಾವಣೆ. ನಿಫ್ಟಿ 50 ಇಂಡೆಕ್ಸ್ಗೆ ಶ್ರೀರಾಮ್ ಫೈನಾನ್ಸ್ ಅನ್ನು ಸೇರಿಸಿದ್ದಾರೆ ಮತ್ತೆ UPL ಕಂಪನಿಯನ್ನು ನಿಫ್ಟಿ 50 ಇಂದ ಹೊರಗೆ ತೆಗೆಯಲಾಗಿದೆ. ಶ್ರೀರಾಮ್ ಫೈನಾನ್ಸ್ ಅನ್ನು ನಿಫ್ಟಿ 50 ಇಂಡೆಕ್ಸ್ಗೆ ಸೇರಿಸಿದ ಪರಿಣಾಮವಾಗಿ ಅಂದಾಜು 2250 ಕೋಟಿ ಆ ಷೇರಿಗೆ ಹರಿದು ಬರಲಿದೆ ಮತ್ತು UPL ಇಂದ ಅಂದಾಜು 830 ಕೋಟಿ ಹೊರಗೆ ಹೋಗ್ಲಿಕ್ಕಿದೆ. ಈಗ ಚೇಂಜಸ್ ಇನ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಆಡೆಡ್ ಟು ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಅಂದರೆ ಈ ಕೆಳಗಿನ 5 ಷೇರುಗಳನ್ನು ನಿಫ್ಟಿ ನೆಕ್ಸ್ಟ್ 50ಗೆ ಹೊಸದಾಗಿ ಸೇರಿಸಲಾಗಿದೆ. ಮೊದಲನೇದು ಅದಾನಿ ಪವರ್, 2 IRFC, 3 ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್, 4 ಪವರ್ ಫೈನಾನ್ಸ್ ಕಾರ್ಪೊರೇಷನ್, 5 REC. ಈಗ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಇಂದ ಹೊರಗೆ ತೆಗೆಯಲ್ಪಟ್ಟ 5 ಷೇರುಗಳು ಅದಾನಿ ವಿಲ್ಮರ್, ಮುತ್ತೂಟ್ ಫೈನಾನ್ಸ್, PI ಇಂಡಸ್ಟ್ರೀಸ್, ಪ್ರಾಕ್ಟರ್ ಅಂಡ್ ಗ್ಯಾಬಲ್ ಅಂಡ್ ಹೈಜನ್ ಹೆಲ್ತ್ ಕೇರ್ ಮತ್ತು ಶ್ರೀರಾಮ್ ಫೈನಾನ್ಸ್. ಶ್ರೀರಾಮ್ ಫೈನಾನ್ಸ್ ಅಪ್ಗ್ರೇಡ್ ಆಗೋಗಿದೆ. ಈಗ ಇನ್ಫ್ಲೋಸ್ ಎಕ್ಸ್ಪೆಕ್ಟೆಡ್ ಇನ್ ಸ್ಟಾಕ್ಸ್ ಆಡೆಡ್ ಇನ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್. ಯಾವಾಗ ನಿಫ್ಟಿ ನೆಕ್ಸ್ಟ್ 50ಗೆ ಒಂದಷ್ಟು ಷೇರುಗಳನ್ನು ಆಡ್ ಮಾಡಿಕೊಂಡ್ರು ಅಂದ್ರೆ ಅದರಲ್ಲಿ ಸೇರಿಸ್ಕೊಂಡ್ರು ಆವಾಗ ಒಂದಷ್ಟು ಹಣ ಆ ಷೇರುಗಳಿಗೆ ಹರಿದು ಬರಲಿದೆ. ಅದಾನಿ ಪವರಿಗೆ ಎಕ್ಸ್ಪೆಕ್ಟೆಡ್ ಇನ್ಫ್ಲೋ 374 ಕೋಟಿ, IRFCಗೆ 191 ಕೋಟಿ, 3 ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ 739 ಕೋಟಿ, 4 ಪವರ್ ಫೈನಾನ್ಸ್ ಕಾರ್ಪೊರೇಷನ್ 398 ಕೋಟಿ, 5 REC 374 ಕೋಟಿ. ಔಟ್ಫ್ಲೋಸ್ ಎಕ್ಸ್ಪೆಕ್ಟೆಡ್ ಇನ್ ಸ್ಟಾಕ್ ರಿಮೂವ್ಡ್ ಇನ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್. ಯಾವ ಷೇರುಗಳನ್ನು ಹೊರಗೆ ತೆಗೆದಿದ್ದಾರೆ ಅದರಲ್ಲಿ ಸ್ವಲ್ಪ ಮಾರಾಟ ನಡೆಯುತ್ತೆ ಮ್ಯೂಚುವಲ್ ಫಂಡ್ಗಳಿಂದ ಮತ್ತು ಇತರ ಫಂಡ್ಗಳಿಂದ. ಮೊದಲನೇದು ಅದಾನಿ ವಿಲ್ಮರ್ ಇಂದ -58 ಕೋಟಿ, ಮುತ್ತೂಟ್ ಫೈನಾನ್ಸ್ ಇಂದ -125 ಕೋಟಿ, PI ಇಂಡಸ್ಟ್ರೀಸ್ ಇಂದ -266 ಕೋಟಿ, 4 ಪ್ರಾಕ್ಟರ್ ಗ್ಯಾಂಬಲ್ ಹೈಜನ್ ಹೆಲ್ತ್ ಕೇರ್ -133 ಕೋಟಿ ಮತ್ತು 5 ಶ್ರೀರಾಮ್ ಫೈನಾನ್ಸ್ -599 ಕೋಟಿ. ಯಾವುದಾದ್ರೂ ಒಂದು ಶೇರನ್ನು ನಿಫ್ಟಿ ನೆಕ್ಸ್ಟ್ 50ಯಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಂದ್ರೆ ಅದು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಇಂಪ್ರೂವ್ಮೆಂಟ್ ಅನ್ನು ಕಂಡುಕೊಳ್ತು ಅಂತಂದ್ರೆ ಗ್ಯಾರಂಟಿಯಾಗಿ ನಿಫ್ಟಿ 50ಗೆ ಹೋಗುತ್ತೆ. ಮತ್ತೆ ನಿಫ್ಟಿ 50ಗೆ ಹೋಯಿತು ಅಂತಂದ್ರೆ ಭಾರತ ದೇಶದ ಒಂದು ದೊಡ್ಡ ಬ್ಲೂ ಚಿಪ್ ಆಗಿ ಹೊರಹೊಮ್ಮಲಿದೆ ಮತ್ತೆ ಬೇಕಾದಷ್ಟು ಒಳ್ಳೆಯ ಲಾಭವನ್ನು ಕೂಡ
ಪಡೆಯಬಹುದು ಜನರು ಇನ್ವೆಸ್ಟ್ ಮಾಡ್ತಾ ಇದ್ದ ಹಾಗೆ. ಒಮ್ಮೆ ಯಾವುದಾದ್ರೂ ಒಂದು ಷೇರು ಪ್ರಾಮಿನೆಂಟ್ ಆಗಿರುವಂತ ಯಾವುದಾದ್ರೂ ಸೂಚ್ಯಾಂಕದಲ್ಲಿ ಇನ್ಕ್ಲೂಡ್ ಆಗೋಯ್ತು ಅಂತಂದ್ರೆ ಅದರ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ, ಜನ ಹಣ ಹಾಕೋದು ಚಾನ್ಸಸ್ ಜಾಸ್ತಿ ಆಗುತ್ತೆ, ಜನ ರಿಸರ್ಚ್ ಮಾಡುವಂತದ್ದು ಜಾಸ್ತಿ ಆಗುತ್ತೆ, ಮತ್ತೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಜಾಸ್ತಿ ಹಣ ಹರಿದು ಬರೋದೇ ಇನ್ವೆಸ್ಟ್ಮೆಂಟ್ ಮುಖಾಂತರ. ಸೂಚ್ಯಾಂಕದಲ್ಲಿ ಯಾವುದೋ ಒಂದು ಷೇರು ಇನ್ಕ್ಲೂಡ್ ಆಗಿದೆ ಅಂತಂದ್ರೆ ಮತ್ತೊಂದು ಅಡ್ವಾಂಟೇಜ್ ಕೂಡ ಇದೆ. ಅಂತಂದ್ರೆ ಲಾರ್ಜ್ ಕ್ಯಾಪ್ ಫಂಡ್ಸ್ ಅಂತ ಯಾವ್ದಾದ್ರು ಮ್ಯೂಚುವಲ್ ಫಂಡ್ ಇದ್ರೆ ಅವರು ಕಂಪಲ್ಸರಿಯಾಗಿ ಲಾರ್ಜ್ ಕ್ಯಾಪ್ ನಲ್ಲಿ ಹೊಸದಾಗಿ ಬಂದಂತ ಶೇರ್ ನಲ್ಲಿ ಒಂದಷ್ಟು ಹಣವನ್ನು ಹಾಕ್ಬೇಕಾಗತ್ತೆ ತಮ್ಮ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ. ಮತ್ತು ವೈಸೆ ವರ್ಷ ಅದೇ ರೀತಿ ನಿಫ್ಟಿ ನೆಕ್ಸ್ಟ್ 50ಯಲ್ಲಿ ಕೂಡ ಬೇಕಾದಷ್ಟು ಬೆನಿಫಿಟ್ ಆಗುತ್ತೆ ಯಾವ್ದಾದ್ರು ಷೇರುಗಳು ಹೊಸದಾಗಿ ಸೇರ್ಕೊಂಡ್ರೆ. ಇಂತಹ ಷೇರುಗಳನ್ನು ಇಂತಹ ವಿಷಯಗಳನ್ನು ಟ್ರ್ಯಾಕ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ಷೇರು ಮೇಲಕ್ಕೆ ಹೋಗ್ಲಿಕ್ಕಿದೆ ಮತ್ತು ಯಾವ ಷೇರಿಗೆ ಜಾಸ್ತಿ ಹಣ ಹರಿದು ಬರ್ತಾ ಇದೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ ಯಾವ್ದಾದ್ರೂ ಒಂದು ಷೇರು ಪರ್ಟಿಕ್ಯುಲರ್ ಇಂಡೆಕ್ಸ್ಗೆ ಬಂತು ಫೇಮಸ್ ಆಯಿತು ಅಂತಂದ್ರೆ ಅದನ್ನ ಬಹಳ ಜನ ಅನಲಿಸ್ಟ್ಗಳು ಮತ್ತು ದೇಶದ ಜನರು ಫಾಲೋ ಮಾಡ್ತಾರೆ. ಪಾಸಿಟಿವ್ ನ್ಯೂಸ್ ನೆಗೆಟಿವ್ ನ್ಯೂಸ್ ಈಸಿಯಾಗಿ ಸಿಗುತ್ತೆ ಮಾರುಕಟ್ಟೆಯಲ್ಲಿ. ಮತ್ತೆ ಅದರಲ್ಲಿ ಹಣವನ್ನು ಹಾಕುವಾಗ ಪಾಸಿಟಿವ್ ನೆಗೆಟಿವ್ ನೋಡಿಕೊಂಡು ಹಣವನ್ನು ಹಾಕಬಹುದಾಗಿದೆ. ವಿಡಿಯೋದ ಕೊನೆಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಎಷ್ಟು ನಾಲೆಡ್ಜ್ ಇದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಡಿವಿಡೆಂಡ್ ಪರ್ಸೆಂಟೇಜ್ 50% ಇದೆ ಅಂತ ಇಟ್ಕೊಳ್ಳಿ. ಶೇರ್ ಪ್ರೈಸ್ 100 ರೂಪಾಯಿ, ಫೇಸ್ ವ್ಯಾಲ್ಯೂ 10 ರೂಪಾಯಿ. ನಿಮ್ಮ ಹತ್ರ 100 ಶೇರ್ ಇದೆ. ಟೋಟಲ್ ಡಿವಿಡೆಂಡ್ ನಿಮ್ಮ ಅಕೌಂಟಿಗೆ ಅಂದ್ರೆ ಬ್ಯಾಂಕ್ ಅಕೌಂಟಿಗೆ ಎಷ್ಟು ಸಿಗುತ್ತೆ? ನಿಮ್ಮ ಮುಂದೆ 4 ಆಯ್ಕೆಗಳು: ₹250, ₹500, ₹1000, ₹1500. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಇಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದೆ ಅಂದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಾವು ಇದನ್ನು ಯಾವುದೇ ಸೆಲ್ಫಿಶ್ನೆಸ್ ಇಲ್ಲದೆ ಮಾಡ್ತಾ ಇದ್ದೇವೆ. ಕಾರಣ ಏನು ಅಂತಂದ್ರೆ ಕನ್ನಡಿಗರಿಗೆ ಒಂದಷ್ಟು ಫೈನಾನ್ಷಿಯಲ್ ಎಜುಕೇಶನ್ ಸಿಕ್ಕಲಿ ಅನ್ನೋ ಉದ್ದೇಶದಿಂದ. ಆದ್ದರಿಂದ ಇದನ್ನು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.